ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ತುಂಬ ಈಸಿಯಾಗಿ ಈ ಒಂದು ಮೆಥಡನ್ನು ಫಾಲೋ ಮಾಡಿದ್ರೆ ಸಾಕು. ನಾವು ಏನು ಕೇಳ್ಕೊಳ್ತೀವಿ, ಏನು ಬಯಸ್ತಾ ಇದ್ದೀವಿ, ನಮ್ಮ ಅನಿಸಿಕೆಗಳು ಏನಿರುತ್ತೆ, ಆಸೆಗಳೇನಿರುತ್ತೆ, ಪ್ರತಿಯೊಂದು ಕೂಡ ಫುಲ್ಫಿಲ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇರುತ್ತೆ. ಮೊದಲು ನಮಗೆ ನಾವು ಬದಲಾವಣೆ ಆಗಬೇಕು. ಚೇಂಜಸ್ಸನ್ನು ತಂದುಕೊಂಡಾಗ ಈ ಮೆಥಡನ್ನು ಫಾಲೋ ಮಾಡಿ. ಇದಕ್ಕೆ ಯಾವುದು ನಿಯಮ ಇಲ್ಲ. ಪ್ರತಿಯೊಂದು ಕೂಡ ಹಣ ಬೇಕು, ಹೆಸರು ಬೇಕು, ಆರೋಗ್ಯ ಬೇಕು, ನಾವು ಕೇಳಿಕೊಂಡಿರುವ ನಮ್ಮ ಡ್ರೀಮ್ ಹೌಸ್ ಬೇಕು. ಈ ರೀತಿ ಸಾಕಷ್ಟು ಒಡವೆಗಳು ತಗೊಳ್ಬೇಕು, ಕಾರ್ ತಗೊಳ್ಬೇಕು, ನಮಗೂ ಕೂಡ ತುಂಬ ಚೆನ್ನಾಗಿ ಇರಬೇಕು ಅಂತ ನಾವು ಬಯಸ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಆದರೂ ಯಾಕೋ ಸರಿಯಾಗಿ ಏನು ಬಯಸಿದ್ರೂ ಕೂಡ ಅದು ಸಿಗ್ತಾ ಇರೋದಿಲ್ಲ, ಕಷ್ಟ ಜಾಸ್ತಿ ಅಂತ ಹೇಳುವಂಥವರು ಇದನ್ನು ಫಾಲೋ ಮಾಡಿ. ನಮಗೆ ಯಾವಾಗಲೂ ನಾವು ಮಲಗುವ 5-10 ನಿಮಿಷ ಮಲಗಿ ಎದ್ದ ಮೇಲೆ 5-10 ನಿಮಿಷ ಅನ್ನೋದು ತುಂಬ ಪ್ರೀಶಿಯಸ್, ತುಂಬ ಶಕ್ತಿದಾಯಕವಾದ ಆ ಸಮಯಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಅದಕ್ಕೋಸ್ಕರನೇ ರಾತ್ರಿ ಮಲಗುವಾಗ ಹಾಗೂ ಬೆಳಗ್ಗೆ ಎದ್ದಾಗ ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ಸುಮಾರು ಪರಿಹಾರಗಳು ನಮಗಾಗೇ ಇರುವಂಥದ್ದು. ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವ ಈ ಪರಿಹಾರಗಳನ್ನು ನಾವು ಮಾಡ್ಕೊಳ್ಳೋದಕ್ಕೆ ನಮಗೆ ಮೊದಲು ನಾವು ಬದಲಾದರೆ ಮಾತ್ರ ಈ ಪರಿಹಾರಗಳನ್ನು ಮಾಡ್ಕೊಳ್ಳೋಕ್ಕಾಗುತ್ತೆ. ಹಾಗೂ ಇದಕ್ಕೆ ನಾವೊಂದು ನಂಬಿಕೆ ಇಡಬೇಕು. ನಂಬಿಕೆ ಇಲ್ಲದೇ ಇದ್ದರೆ ನೀವು ಎಷ್ಟೇ ಸಮಯನ ಇದಕ್ಕಾಗಿ ಇಟ್ಟರೂ ಕೂಡ ಅದು ಆಗೋದಿಲ್ಲ. ಏನೋ ನೋಡಿದ್ದೀವಿ, ಮಾಡ್ಕೊಳ್ತೀವಿ ಅನ್ನೋ ಥರ ಇದ್ದರೆ ಅದು ಡೆಫಿನೆಟ್ಲಿ ಆಗೋದಿಲ್ಲ. ಸ್ನೇಹಿತರೆ, ನಮಗೆ ಈ ಕಷ್ಟಕ್ಕೆ ಅಂತಂದ್ಬಿಟ್ಟೆ ಯಾವುದೋ ಒಂದು ಕಡೆಯಿಂದ ನಿಮಗೆ ದೇವ್ರ ಮೇಲೆ ನಂಬಿಕೆ ಇದ್ದರೆ, ಪ್ರಕೃತಿಯ ಮೇಲೆ ನಂಬಿಕೆ ಇದ್ದರೆ ನೀವು ಮಾಡಿಕೊಳ್ಬಹುದು. ರಾತ್ರಿ ಮಲಗುವಾಗ ನೀವು ಯಾವ ಪೇಪರ್ ಆದರೂ ತಗೊಳ್ಳಿ, ತೊಂದರೆ ಇಲ್ಲ. ಇದಕ್ಕೆ ಇಂಥದ್ದೇ ಬೇಕು ಅಂತ ಏನೂ ಇಲ್ಲ. ಸುಮಾರು ಜನಕ್ಕೆ ಪರಿಹಾರಗಳು ಮಾಡ್ಕೊಳ್ಳೋದಕ್ಕೂ ಮುಂಚೆ ಡೌಟ್ಸ್ ಜಾಸ್ತಿ ಬರುತ್ತೆ. ಸ್ನೇಹಿತರೆ, ಡೌಟ್ಸ್ ಯಾರಿಗೆ ಜಾಸ್ತಿ ಬರುತ್ತೋ ಅವರು ಯಾವಾಗಲೂ ಅಷ್ಟೇ ಅಚೀವ್ ಮಾಡೋದಕ್ಕಾಗೋದಿಲ್ಲ. ನೀವು ಕೇಳ್ಕೊಂಡಿರುವ ಕೋರಿಕೆಗಳು ನಿಮ್ಮ ಹತ್ರ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ನೀವು ಇದನ್ನು ಕ್ಲೀನಾಗಿ ನೋಡಿಕೊಂಡಾಗ ನಿಮಗೆ ತೋಚಿದ ರೀತಿ, ಯಾಕಂದರೆ ಯಾವ ಥರ ಆ ಕ್ಷಣಕ್ಕೆ ತೋಚುತ್ತೆ ನೋಡಿ, ಅದನ್ನು ಮಾಡ್ಕೊಂಡು ನೋಡಿ. ಅದರಲ್ಲಿ ನೀವು ನಂಬಿಕೆ ಇಟ್ಕೊಂಡಿದ್ರೆ ಮಾತ್ರ ಅದು ನಿಮಗೆ ಸಕ್ಸಸ್ಸನ್ನು ತಂದುಕೊಡುತ್ತೆ. ನಂಬಿಕೆ ಇಲ್ಲದೆ ಇದ್ದರೆ ಅದನ್ನು ನೋಡಿ ನೀವು ಚಾಚು ತಪ್ಪದೆ ಫಾಲೋ ಮಾಡ್ತಾ ಇದ್ದೀವಿ ಅಂದರೂ ಕೂಡ ರಿಸಲ್ಟ್ ಕೊಡೋದಿಲ್ಲ. ರಾತ್ರಿ ಇನ್ನೇನು ಮಲಗ್ತೀವಿ ಅನ್ನುವಾಗ ನೋಡಿ, ತಲೆದಿಂಬು, ನಮ್ಮದೇ ಆದಂಥ ತಲೆದಿಂಬು ಅನ್ನೋದು, ನಾವು ಸಂತೋಷ, ದುಃಖ ಪ್ರತಿಯೊಂದನ್ನು ನಮ್ಮ ತಲೆದಿಂಬಿಗೂ ಕೂಡ ಶೇರ್ ಮಾಡಿರ್ತೀವಿ. ನಿಮಗೆ ಗೊತ್ತಿರೋದಿಲ್ಲ, ನೀವು ಅಬ್ಸರ್ವ್ ಮಾಡಬಹುದು. ಮೊದಲ ಕಾಲದಲ್ಲೆಲ್ಲನೂ ಒಗ್ಗಟ್ಟಿನ ಕುಟುಂಬ ಅನ್ನೋದು, ಒಂದು ಜಾಯಿಂಟ್ ಫ್ಯಾಮ್ಲಿ ಅನ್ನೋದಿತ್ತು. ತಲೆದಿಂಬು ಆಗಲಿ, ನಾವು ಮಲ್ಕೊಳ್ಳುವ ಏನೇ ಒಂದು ಬೆಡ್ಶೀಟ್ ಆಗಿರಬಹುದು, ಇದು ನಂದು, ಇದು ಇವ್ರದ್ದು ಅಂತ ಮೊದಲೆಲ್ಲ ಆ ಥರ ಇಟ್ಕೊಳ್ತಾ ಇರಲಿಲ್ಲ. ಯಾರು ಬೇಕಾದರೂ ಹಾಕ್ಕೊಳ್ಬಹುದಾಗಿತ್ತು. ಆದರೆ ಕಾಲಕ್ರಮೇಣ ಜೀವನದ ಶೈಲಿ ಕೂಡ ಬದಲಾದಂತೆ ನಾವು ಕೂಡ ಈಗ ಈ ತಲೆದಿಂಬನ್ನು ನಾವು ಇಟ್ಕೊಂಡು ಮಲ್ಕೊಂಡಿರ್ತೀವಲ್ವ, ನಮ್ಮ ಕೋರಿಕೆ, ಕನಸು ಏನೋ ಒಂದು ಬಲವಾಗಿ ಅಂದುಕೊಂಡು ಮಲ್ಕೊಂಡಾಗ ನಮಗೆ ಅದರ ಪ್ರಭಾವ ಕೂಡ ತಲೆದಿಂಬಿಗೆ ಪಾಸ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ತಲೆದಿಂಬನ್ನೇ ನೀವು ಇಟ್ಕೊಂಡು, ಇದರಲ್ಲಿ ಸಂಖ್ಯೆಯನ್ನು ಕೂಡ ತಿಳಿಸಿದ್ದೀನಿ, ನೀವು ನೋಡ್ಕೊಳ್ಬಹುದು. ಏನೇನು ಬೇಕು ಅಂತ ಕೂಡ ಹೇಳ್ತೀನಿ. ಒಂದು ಚೀಟಿಯಲ್ಲಿ 897 ಅಂತ ಬರೆದುಬಿಡಿ. ಯಾವ ಪೆನ್ನಾದರೂ ತಗೊಳ್ಳಿ, ಯಾವ ಪೇಪರ್ ಆದರೂ ತಗೊಳ್ಳಿ, ಇಂಥದ್ದೇ ಅಂತ ಇಲ್ಲ. ಇದನ್ನು ಫಸ್ಟೇ ಹೇಳಿದ್ದೀನಿ. ನಿಮಗೆ ಆ ಸಮಯಕ್ಕೆ ಯಾವುದು ಸಿಗುತ್ತೋ ಅದರಲ್ಲಿ ಬರ್ಕೊಂಡು ಬಿಟ್ಟಿದ್ದೆ ಈ ಮರಾಠಿ ಮೊಗ್ಗು ಹಾಗೂ ಚಕ್ಕೆ, 5 ಮೊಗ್ಗಿರುವಂಥ ಲವಂಗ ಇದ್ದರೆ ಜಾಜಿಕಾಯಿ, ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡಬಹುದು. ಈ ಏಲಕ್ಕಿ 5 ಇಷ್ಟನ್ನು ನೀವು ಜಿಪ್ಲಾಕ್ ಕವರ್ ಏನಾದರೂ ಇದ್ದರೆ ಅಥವಾ ಪೇಪರಲ್ಲಿ ಫೋಲ್ಡ್ ಮಾಡಿದ್ದೆ ಸಪ್ರೇಟಾಗಿ ಇಟ್ಕೊಳ್ಳಿ. ಇದನ್ನು ಮಾತ್ರ ಸಪ್ರೇಟಾಗಿ, ಇನ್ನು ಪೇಪರಲ್ಲಿ ನಾನು ತಿಳಿಸಿದೆ 897 ಅಂತ ನಂಬರನ್ನು ಬರೆದುಬಿಟ್ಟು
ಒಂದು ಚೀಟಿಯಲ್ಲಿ ಸಪ್ರೇಟಾಗಿ ನಿಮ್ಮ ಕೋರಿಕೆ ಇರುತ್ತಲ್ವ, ಅದು ಆಗಿದ್ದರೆ ನಿಮಗೆ ಯಾವ ಥರ ಆಗುತ್ತೆ, ಖುಷಿ ಯಾವ ಥರ ಆಗುತ್ತೆ. ಈಗ ತುಂಬ ದಿನಗಳಿಂದ, ತುಂಬ ವರ್ಷಗಳಿಂದನೇ ಅಂದ್ಕೊಳ್ಳಿ, ಒಂದು ಮನೆ ಕಟ್ಟೋದು ಇರುತ್ತೆ, ಅಥವಾ ನಿಮ್ಮ ಮಕ್ಕಳಿಗೆ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಕೋದು ಆಸೆ ಅನ್ನೋದು ಇರುತ್ತೆ ಅಲ್ವಾ. ಅದು ನೆರವೇರಿದಾಗ ನಿಮಗೆ ಎಷ್ಟು ಸಂತೋಷ ಆಗುತ್ತೆ. ಆ ಥರ ಆಗಿದೆ ಅಂತ ಬರ್ಕೊಳ್ಬೇಕಾಗುತ್ತೆ. ಅದು ಯಾವ ಕೆಲಸಕ್ಕಾದರೂ ಆಗಿರಬಹುದು, ಮದುವೆ, ಮಕ್ಕಳು, ಮನೆ, ಮಠ, ಆಸ್ತಿ, ಏನಕ್ಕೆ ಬೇಕಾದರೂ ನೀವು ಬರ್ಕೊಳ್ಬಹುದು. ಇದನ್ನು ಬರೆದುಬಿಟ್ಟು ಆಗಿದೆ ಅಂತಂದ್ಬಿಟ್ಟು ನೀವು ಬರೀಬೇಕಾಗುತ್ತೆ. ಬರೆದುಬಿಟ್ಟು ಈ ಒಂದು ಹೇಳಿದೆ ಅಲ್ವಾ, ಆ ಐಟಮ್ಸ್ ಎಲ್ಲ ಕೂಡ ಒಂದು ಕವರಲ್ಲಿ ಇದನ್ನು ಎರಡೂ ಸೇರಿಸ್ಬಿಟ್ಟಿದ್ದೆ ನಿಮ್ಮ ತಲೆದಿಂಬೊಳಗಡೆ ಇಡಬೇಕಾಗುತ್ತೆ. ಇದನ್ನು ಸತತವಾಗಿ 21 ದಿನಗಳ ಕಾಲ ನೀವು ಇಟ್ಕೊಳ್ಬೇಕಾಗುತ್ತೆ. ನಾವು ಏನೇ ಒಂದು ಮಾಡಬೇಕಂದ್ರೂ ಆ 21 ಅನ್ನೋದು ನಮಗೆ ಪೂರ್ತಿಯಾಗಿ ಒಂದು ಕಂಪ್ಲೀಟಾಗಿ ಸಕ್ಸಸ್ ಆಗುವಂಥ ಸಮಯ ಅಂತ. ಅದಕ್ಕೋಸ್ಕರ ಅದಕ್ಕೂ ಮೇಲೆ ಮಾಡ್ಕೊಳ್ಬಹುದಾ ಅಂದರೆ ತೊಂದರೆನೇ ಇಲ್ಲ, ಮಾಡಿಕೊಳ್ಬಹುದು. ಇನ್ನು ಇದನ್ನು ನೀವು ಆಗ ಕೇಳಿಕೊಂಡು ಆ ಒಂದು ಸಮಯದಲ್ಲಿ ನಮಗೆ ಇದೆಲ್ಲ ಕೋರಿಕೆ ಇದೆ, ಇದನ್ನು ನೆರವೇರಿಸ್ಕೊಡು ಅಂತಂದ್ಬಿಟ್ಟು ನಿನ್ನ ಇಷ್ಟ ದೇವರಾಗಿರಬಹುದು, ಪ್ರಕೃತಿಯಲ್ಲಿ ನೀವು ಯಾರಿಗೆ ಬೇಕಾದ್ರೂ ದೇವರನ್ನು ಕೇಳ್ಕೊಳ್ತಾ ರಾತ್ರಿ ಮಲಗಿ. ಯಾಕಂದರೆ ಹೇಳಿದೆ ನಾನು, ರಾತ್ರಿ ಮಲಗೋದಕ್ಕೂ ಒಂದು 5-10 ನಿಮಿಷ ತುಂಬಾ ಪ್ರೀಷಿಯಸ್. ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಏನನ್ನು ಯೋಚನೆ ಮಾಡ್ತೀವಿ, ನಮ್ಮ ಆಲೋಚನೆಗಳು ದೃಢವಾಗಿದ್ದರೆ ನೋಡಿ, ನಮಗೆ ಪದೇ ಪದೇ ಬೇಕು ಅನ್ನುವ ಒಂದು ವಸ್ತು ಆಗಿರಬಹುದು, ಕೆಲಸ ಆಗಿರಬಹುದು, ವ್ಯಕ್ತಿ ಆಗಿರಬಹುದು, ಅದನ್ನು ನಾವು ಯಾವುದೇ ಸಂದರ್ಭಗಳಲ್ಲೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ರಿಪೀಟಾಗಿ ನಾವು ನಮ್ಮ ಮೈಂಡಲ್ಲಿ ತುಂಬಿಸ್ಕೊಳ್ತಾ ಇರ್ತೀವಿ, ಇದಾದರೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಅಲ್ವಾ. ಆ ಥರ ನೀವು ಇದನ್ನು ಸತತವಾಗಿ ಹೇಳ್ಕೊಳ್ತಾ ಮಾಡ್ಕೊಳ್ಳಿ. ಈ ಒಂದು 21 ದಿನಗಳು ಆದಮೇಲೆ ನೀವು ಆರಾಮಾಗಿ ಬೇಕು ಅಂದರೆ ಇದನ್ನು ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಗಿಡಗಳ ಮಧ್ಯೆ ಹಾಕಬಹುದು. ಅದಕ್ಕೂ ಮೇಲೆ ಮಾಡ್ಕೊಳ್ತೀವಿ ಅಂದರೆ ನೋಡಿ, ಇದನ್ನು ಹಾಕ್ಬಿಟ್ಟು ಮತ್ತೆ ಹೊಸದಾಗಿ ಮಾಡ್ಕೊಳ್ಳಿ. ಇದಕ್ಕೆ ನಾವು ನಾನ್ ವೆಜ್ ತಿಂದಿದ್ದೀವಿ, ಪೀರಿಯಡ್ಸ್ ಆಗಿದ್ದೀವಿ, ಇದು ಎಲ್ಲ ಮ್ಯಾಟ್ರ್ ಆಗೋದೇ ಇಲ್ಲ. ಆರಾಮಾಗಿ ಮಾಡ್ಕೊಳ್ಬಹುದು. ಯಾವುದೂ ಕೂಡ ತೊಂದರೆ ಅನ್ನೋದು ನಿಮ್ಮ ಹತ್ರ ಕೂಡ ಬರೋದಿಲ್ಲ. ಆ ರೀತಿ ನೀವು ಮಾಡಿಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಎಷ್ಟು ದೃಢ ಸಂಕಲ್ಪ ಮಾಡ್ಕೊಂಡಿರ್ತೀರ ನೋಡಿ, ಅದು ಎಷ್ಟು ನಂಬಿಕೆಯಿಂದ ನೀವು ಇದನ್ನು ಒಂದು ಕಾರ್ಯರೂಪಕ್ಕೆ ತರ್ತೀರಾ ಅನ್ನೋದು ನಿಮ್ಮ ಕೈಯಲ್ಲೇ ಇರುತ್ತೆ. ಬೇರೆಯವರೆಲ್ಲ ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ನಮ್ಮನ್ನು ನಾವೇ ಒಂದು ದಾರಿಗೆ ತರೋದಕ್ಕೆ ಸಾಧ್ಯ ಆಗುತ್ತೆ. ಮಾಡ್ಕೊಂಡು ನೋಡಿ, ಎಲ್ಲ ಒಳ್ಳೆಯದಾಗಲಿ. ಇಷ್ಟೇ ಸುಲಭವಾಗಿ. ಧನ್ಯವಾದಗಳು.